ಆಂಟಿ ಹೇಳ್ಬಾರ್ದು. ನಿಮ್ಮದು ಯಾವಾಗ ಗ್ರೀನ್ ಡ್ರೆಸ್? ಈ ಡ್ರೆಸ್ ಇಂದ ಗ್ರೀನ್ ಡ್ರೆಸ್ ಯಾವಾಗ ಆಗೋದು? ನನ್ನನ್ನು ಬಿಟ್ಟು ಊಟ ಮಾಡಿದ್ದ? ಲೇ ಯಾವ ಸೀಮೆ ಧರ್ಮ ಪತ್ನಿನೇ. ಬೆಂಗಳೂರಿಗೆ ಹೊರಟ್ವಿ ನಾವು ಇವಾಗ ಮನೆಯಿಂದ. ಇಟ್ಸ್ ಅರೌಂಡ್ 7:30 ಆಯಿತು. ಇವಾಗ ನಮಗೆ ಟೀ ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ಆದರೆ ರಿಲ್ಯಾಕ್ಸ್ ಆಗಲ್ಲ ಅಂತಂದಿದ್ದವರೆಗೆ ಇಲ್ಲೊಂದಿದೆ ರಿಲ್ಯಾಕ್ಸ್ ವೈನ್ಸ್ ಅಂತ ಇದೆ, ಅಲ್ಲಿ ಹೋಗ್ಬಿಟ್ಟು ರಿಲ್ಯಾಕ್ಸ್ ಮಾಡ್ಕೊಬೋದು. ಫುಲ್ ಜಾಮ್ ಆಗಿದೆ, ಏನಾಗಿದೆ ಅಂತ ನೋಡಬೇಕು ಮುಂದೆ. ಜನಗಳಿಗೆ ಎಷ್ಟು ಅರ್ಜೆಂಟ್ ನೋಡಿ, ಅಲ್ಲೇ ಒಂದು ಲೈನಲ್ಲಿ ಹೋಗಿ ಅಂತ ಹೇಳಿದ್ದಾರೆ. ಇಷ್ಟು ಚಿಕ್ಕ ರೋಡ್ ಇರೋದು, ಇದರಲ್ಲೂ ಡಬಲ್ ವೇ ಮಾಡಿಕೊಂಡು ಅವ್ರವ್ರ ಇದಕ್ಕೆ ಅವ್ರು ಬೇಗ ಹೋದ್ರೆ ಆಯ್ತು. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗಾಯ್ಸ್. ಮನೆಗೆ ನೆನ್ನೆನೇ ಬಂದಿದ್ದೀವಿ. ಇವತ್ತು ಒಂದು ಕಸಿನ್ದು ಸೀಮಂತ ಇದೆ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾವಿವಾಗ ಕೆಮ್ಮರ ಬಿಟ್ವಿ. ಅಲಂಕಾರಲ್ಲಿ ನಮ್ಮ ಮಾವನ ಹೆಂಡತಿ ಮಾಮಿ ಕಾಯ್ತಾ ಇದ್ದಾರೆ. ಇವಾಗ ಅಲಂಕಾರಲ್ಲಿದ್ದೀವಿ ನಾವು. ಇವಾಗ ನಮ್ಮ ಜೊತೆ ನಮ್ಮ ಆಂಟಿ ಜಾಯ್ನ್ ಆಗಿದ್ದಾರೆ, ಟೀಚರ್. ಒಂದು ಟೀಚರ್ಗೆ ಒಂದು ನಮಸ್ತೆ ಮಾಡಬೇಕಾದ್ರೆ ನಯ ವಿನಯ ಬೇಕು. ಆಂಟಿ ಹೇಳ್ಬಾರ್ದು. ನಾವಿವಾಗ ಲೊಕೇಶನ್ ರೀಚ್ ಆದ್ವಿ. ಸೊ ಅವರೊಂದು ಹಾಲಲ್ಲಿ ಸೀಮಂತ ಇಟ್ಕೊಂಡಿದ್ದಾರೆ, ಸೊ ಅಲ್ಲಿ ರೀಚ್ ಆದ್ವಿ. ಅಮ್ಮ, ಅಶು, ಆಂಟಿ ಅವರೆಲ್ಲ ಹೋಗಿದ್ದಾರೆ. ನಾನು ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ. ಕಾರ್ ಪಾರ್ಕಿಂಗ್ಗೆ ಒಂದೊಳ್ಳೆ ಜಾಗ ನೋಡಿ ಅಲ್ಲಿ ಪಾರ್ಕ್ ಮಾಡಿ ಇವಾಗ ಹೋಗ್ತಾ ಇದ್ದೀನಿ. ಮದಿಮೆ ಇರ್ತವತ್ತೇರು ನಿಮ್ ಸ್ಮೈಲ್ ತುಂಬಾ ಕ್ಯೂಟ್ ಆಗಿದೆ. ಯು ನೋ ಯು ಹ್ಯಾವ್ ಅ ಬ್ಯೂಟಿಫುಲ್ ಸ್ಮೈಲ್. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ? ಎಲ್ಲ ಸ್ವೀಟ್ ಕೊಡೋದಕ್ಕೆ ಬಾಕ್ಸ್ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ. ನಮ್ಮ ಟೀಚರ್ ಪ್ಯಾಕಿಂಗ್ ಎಲ್ಲ ಮಾಡಿ ಫುಲ್ ಸುಸ್ತಾಗಿದ್ದಾರೆ ಅಂತ ಅನ್ಕೋತೀನಿ. ನಿಮಗೆ ಜ್ಯೂಸ್, ಟೀ, ಕಾಫಿ ಏನಾದರೂ ಬೇಕಾ? ಇಲ್ಲಿ ತಗೊಂಬಂದಿರೋ ಸ್ವೀಟ್ಸ್ನೆಲ್ಲ ಸೆಗ್ರಿಗೇಟ್ ಮಾಡ್ತಾ ಇದ್ದಾರೆ. ಆಮೇಲೆ ಬಂದವ್ರಿಗೆಲ್ಲ ಈ ಸ್ವೀಟ್ಸ್ನ ಕೊಡ್ತಾರೆ. ಸೀಮಂತದ ಆಲ್ಮೋಸ್ಟ್ ರಿಚುವಲ್ಸ್ನ ಮನೇಲಿ ಮುಗಿಸ್ಕೊಂಡು ಇವಾಗ ಹಾಲಲ್ಲಿ ಬಡಿಸುವಂಥ ಕ್ರಮ ರಿಚುವಲ್ಸನ್ನು ಮಾಡಲಿಕ್ಕಿದ್ದಾರೆ. ಅದಕ್ಕೆ ನಮ್ಮ ಭಾವನಿಗೆ ಅಂದರೆ ಮದುಮಗನಿಗೆ ಇವಾಗ ಮುಂಡಾಸ್ ಕಟ್ತಿದ್ದಾರೆ. ನಮ್ಮ ಮಂಗಳೂರು ಗೌಡಸ್ ಕಾಸ್ಟಲ್ಲಿ ದಂಪತಿಗಳನ್ನ ಇಬ್ಬರೂ ಕೂರಿಸಿ ಬಡಿಸ್ತಾರೆ. ಸ್ವೀಟ್ಸು ಎಲ್ಲ ಐಟಮ್ಗಳನ್ನೂ ಇಬ್ಬರಿಗೂ ಬಡಿಸ್ತಾರೆ. ಮತ್ತು ಇಬ್ಬರು ಮಕ್ಕಳನ್ನ ಸೈಡಲ್ಲಿ ಕೂರಿಸಿರ್ತಾರೆ. ಒಂದು ಹುಡುಗನ ಸೈಡಿಂದ ಒಂದು ಹುಡುಗಿ ಸೈಡಿಂದ ಮಕ್ಕಳನ್ನ ಕೂರಿಸಿರ್ತಾರೆ.
ಬಿಟ್ಟು ಊಟ ಮಾಡಿದ್ದ? ಲೇ ಯಾವ ಸೀಮೆ ಧರ್ಮ ಪತ್ನಿನೇ? ನನ್ನನ್ನು ಬಿಟ್ಟು ಊಟ ಮಾಡಿದ ಅಂತ. ಇರೇಗ ಮತ್ತೆ ಬಂದದ ನೀವು? ಸೆಕೆಂಡ್ ರೌಂಡ್ ನಿಮ್ಮದು ಯಾವಾಗ? ಗ್ರೀನ್ ಡ್ರೆಸ್. ಈ ಡ್ರೆಸ್ಸಿಂದ ಗ್ರೀನ್ ಡ್ರೆಸ್ ಯಾವಾಗ ಆಗೋದು? ನಿಮ್ಮ ಹತ್ರ ಕೇಳಿದ್ದಾರೆ. ನೀವೆಷ್ಟು ಸಲ ಊಟ ಮಾಡೋದು? ದದಲ್ನೇ ನಿಂಗೆ ಊಟ ಬೇಡವಾ? ನೀವು ಊಟ ಮಾಡೋದಿಲ್ವಾ? ಏನೆಲ್ಲ ತಿಂದೆ? ಏನೆಲ್ಲ ತಿಂದಿ? ಏನೇನು ಸಾ? ಓಕೆ, ಥ್ಯಾಂಕ್ ಯು. ಎಂಜಾಯ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಸಜೆಷನ್ಸ್ ಮಾಡ್ಬಿಡೋಣ. ದಾದ ಬಂದ್ಬಿಡು. ಸಜೆಷನ್ ಕೊಡ್ತೇನೆ. ಬಾಯ್, ಟೇಕ್ ಕೇರ್. ಸ್ಟ್ರಾಂಗ್ ಆದ ಪ್ಲೇ. ಇವಾಗ ಫಂಕ್ಷನ್ ಮುಗೀತು. ಸೊ ಇವಾಗ ಹೊರಡ್ತಾ ಇದ್ದೀವಿ. ಫಂಕ್ಷನ್ ಮುಗಿಸಿ ಇವಾಗ ಮನೆಗೆ ಹೊರಟ್ವಿ. ಇವಾಗ ಮನೆಗೆ ರೀಚ್ ಆದ್ವಿ. ಇವಾಗ ಸ್ವಲ್ಪ ಹೊತ್ತಲ್ಲಿ ಬೆಂಗಳೂರಿಗೆ ಹೊರಡ್ಲಿಕ್ಕೆ ಇರ್ಬೋದು. ಸೊ ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡಿ ಅದಾದಮೇಲೆ ಬೆಂಗಳೂರಿಗೆ ಹೊರಡಬೇಕು. ಸೊ ಸಿಗುವ. ಬೆಂಗಳೂರಿಗೆ ಹೊರಟ್ವಿ ನಾವು ಇವಾಗ ಮನೆಯಿಂದ. ಇಟ್ಸ್ ಅರೌಂಡ್ 7:30 ಆಯಿತು. ನಾವಿವಾಗ ಆಲಂಕಾರಿಗೆ ಬಂದಿದ್ದೇವೆ. ಒಂದು ಪೆಟ್ರೋಲ್ ಹಾಕ್ಲಿಕ್ಕಿದ್ದೇವೆ. ಅದಾದಮೇಲೆ ಹೋಗೋದು. ರೀಚ್ಡು ಮರ್ದಾಳ. ಆಲಂಕಾರಲ್ಲಿ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ನಾವು ಈ ರೂಟಲ್ಲಿ ಬರಬೇಕಾಯ್ತು. ನಾವು ಕೈಕಂಬದಲ್ಲಿ ಲೆಫ್ಟ್ ತಗೊಂಡು ಗುಂಡ್ಯಾ ಮೇಲೆ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ರೈಡ್ ಬಂದ್ರೆ ಕಾರ್ ರೈಡ್ ಬಂದ್ರೆ we are taking right in Kaikamba on the way to Gundia. ಈ ರೋಡ್ ನೋಡಿ ಫುಲ್ ಕತ್ಲು. ಎಲ್ಲೋ ಸ್ಟ್ರೀಟ್ ಲೈಟು ಇಲ್ಲ, ಮನೆಗಳು ಇಲ್ಲ, ಫುಲ್ ಕಾಡಿದು. ಸೊ ಇಲ್ಲಿ ಜನರು ಕಮ್ಮಿ ಇರ್ತಾರೆ, ಇಲ್ಲಿ ವಾಸಿಸೋರು ತುಂಬ ಕಮ್ಮಿ ಇರ್ತಾರೆ. ಅಲ್ಲಲ್ಲಿ ಒಂದೊಂದು ಮನೆ ಇರುತ್ತೆ ಅಷ್ಟೇ. ಸೊ ಇಲ್ಲಿ ವೆಹಿಕಲ್ಲು ಸ್ವಲ್ಪ ಕಡಿಮೆ ಇರುತ್ತೆ. 2 ವೀಲರಲ್ಲಂತೂ ಪಕ್ಕ ಭಯನೇ ಆಗುತ್ತೆ. ಇದು ಆಲ್ಮೋಸ್ಟ್ ಗುಂಡ್ಯದಿಂದ ಸುಬ್ರಹ್ಮಣ್ಯ ಬರೋವರೆಗೆ ಈ ರೋಡ್ ತುಂಬ ಗೊತ್ತಿರುತ್ತೆ ಅನ್ಕೋತೀನಿ. ತುಂಬ ಚೆನ್ನಾಗಿದೆ ರೋಡ್ ಇದು. ಡೇ ಟೈಮಲ್ಲಿ ಹೆಂಗಿರುತ್ತೆ ಅಂತ ನೋಡಿಲ್ಲ ನಾನು. ನೆಕ್ಸ್ಟ್ ಯಾವುದಾದ್ರು ವೀಡಿಯೋ ಮಾಡಬೇಕು. ಏನಾದರೂ ತಿನ್ನೋಣ ಆರು ಕುಡಿಯೋಣ ಅಂತ ಇಲ್ಲಿ ಗುಂಡ್ಯಾ ಕ್ರಾಸ್ ಹತ್ರ ಇಳ್ದಿದ್ದೀವಿ. ಇವಾಗ ಜರ್ನಿ ಮಾಡ್ಬೇಕಾದ್ರೆ ಅಂತೂ ಟೀ ಬೇಕೇ ಬೇಕು. ಸೊ ಇಲ್ಲಿಗೆ ಬಂದಿದ್ದೀವಿ, ಟೀ ಕುಡಿತಾ ಇದ್ದೀವಿ. ರಿಫ್ರೆಶಿಂಗಿಗೆ ಟೀ ಕುಡಿತಾ ಇದ್ದೀವಿ. ಇವಾಗ ನಮಗೆ ಟೀ ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ಆದರೆ ರಿಲ್ಯಾಕ್ಸ್ ಆಗಲ್ಲ ಅಂತಂದಿದ್ದವರೆಗೆ ಇಲ್ಲೊಂದಿದೆ ರಿಲ್ಯಾಕ್ಸ್ ವೈನ್ಸ್ ಅಂತ ಇದೆ. ಅಲ್ಲಿ ಹೋಗ್ಬಿಟ್ಟು ರಿಲ್ಯಾಕ್ಸ್ ಮಾಡ್ಕೊಬೋದು. ಇವಾಗ ಗುಂಡ್ಯಾ ಬಿಟ್ವಿ ನಾವು. 9 o'clock ಗುಂಡ್ಯಾ. ಗಡಿ ರೀಚ್ ಆದ್ವಿ, ಚೌಡೇಶ್ವರಿ ದೇವಾಲಯ.
ಕೂಗ್ಲಿ ಮೂವಿಲಿ ಯಶ್ಗೆ ಫೈಟಿಂಗ್ ಸೀನ್ ಇದೆ ಪ್ಲೇಸಲ್ಲಿ ಆಗಿದ್ದು. ಮಾರ್ನಳ್ಳಿ ಕ್ರಾಸ್ ಆದ್ವಿ, ಇವಾಗ ಹೊಸ ರೋಡಲ್ಲಿ ಹೋಗ್ತಾ ಇದ್ದೀವಿ. ಸಕಲೇಶ್ಪುರ ಹೊಸ ರೋಡ್. ಸಕಲೇಶ್ಪುರ ಆಲ್ಮೋಸ್ಟ್ ರೀಚ್ ಆಗ್ತಾ ಬಂದ್ವಿ. ಇವಾಗ ಫುಲ್ ಜಾಮ್ ಆಗಿದೆ. ಏನಾಗಿದೆ ಅಂತ ನೋಡ್ಬೇಕು ಮುಂದೆ. ಫ್ರಂಟ್ ಕೂತ್ಕೊಂಡು ಏನೋ ಮಾತಾಡ್ತಾ ಇದ್ದೀವಿ, ಬಟ್ ಇವರು ಮಾತ್ರ ಹಿಂದ್ಗಡೆ ಕೂತ್ಕೊಂಡು ಪಚ ಪಚ ಅಂತ ತಿಂತಾ ಇದ್ದಾರೆ. ಫುಲ್ ಜಾಮ್. ಲೈಟ್ ಆಫ್ ಮಾಡಿ ಕೂತ್ಕೊಂಡಿದ್ದೇವೆ ಗಾಡಿಲೆಲ್ಲ. ಫುಲ್ ಜಾಮ್ ಆಗಿದೆ. ಫುಲ್ ಜಾಮ್. ಲೈಟ್ ಆಫ್ ಮಾಡಿ ಕೂತ್ಕೊಂಡಿದ್ದೇವೆ ಗಾಡಿಲೆಲ್ಲ. ಫುಲ್ ಜಾಮ್ ಆಗಿದೆ. ಸೋ ಮಚ್ ಆಫ್ ವೇಟಿಂಗ್ಸ್. ನಾವು ಇವಾಗ ಮೂವ್ ಆಗ್ತಾ ಇದೆ ವೆಹಿಕಲ್ಸ್ ಎಲ್ಲ. ಏನಾಗಿದೆ ಅಂತ ನೋಡಬೇಕು ಮುಂದೆ. ಆ ಸೈಡಿಂದ ಬರ್ತಾ ಇದೆ, ತಿರ್ಗಾ ಇಲ್ಲಿ ಬ್ಲಾಕ್ ಆಯಿತು, ತಿರ್ಗಾ ವೇಟಿಂಗ್. ಇವಾಗ ಬಿಡ್ತಾ ಇದ್ದೀವಿ. ಇಲ್ಲಿ ಸ್ವಲ್ಪ ಟ್ರಾಫಿಕ್ ಬಿಡ್ತಾ ಇದ್ದಾರೆ. ಸಿಂಗಲ್ ಲೈನಲ್ಲಿ ಹೋಗೋಕ್ಕೆ ಹೇಳ್ತಾ ಇದ್ದಾರೆ. ಜನಗಳಿಗೆ ಎಷ್ಟು ಅರ್ಜೆಂಟ್ ನೋಡಿ, ಅಲ್ಲೇ ಒಂದು ಲೈನಲ್ಲಿ ಹೋಗಿ ಅಂತ ಹೇಳಿದ್ದಾರೆ. ಇಷ್ಟು ಚಿಕ್ಕ ರೋಡ್ ಇರೋದು, ಅದೇನು ಕನ್ಸ್ಟ್ರಕ್ಷನ್ ಆಗಿಲ್ಲ ಇಲ್ಲಿ. ಅಂಥದ್ರಲ್ಲೂ ಡಬಲ್ ವೇ ಮಾಡಿಕೊಂಡು ಅವ್ರವ್ರ ಇದಕ್ಕೆ ಅವರು ಬೇಗ ಹೋದ್ರೆ ಆಯಿತು, ಅದಕ್ಕೋಸ್ಕರ ಅವರು ಹೋಗ್ತಾ ಇದ್ದಾರೆ. ರೀಚ್ ಸಕಲೇಶ್ಪುರ. ಇವಾಗ ಹಾಸನ ರೀಚ್ ಆದ್ವಿ. ಇವಾಗ ಸ್ವಲ್ಪ ಲೇಟ್ ಆಯ್ತಲ್ಲ, ಅದಕ್ಕೆ ಏನಾದ್ರು ಊಟ ಮಾಡೋದಕ್ಕೆ ಹುಡುಕ್ತಾ ಇದ್ದೀವಿ. ಹಾಸನ ರೀಚ್ ಆದ್ವಿ ಜಂಕ್ಷನ್. ದೇವಿಹಳ್ಳಿ ಟೋಲ್ ಗೇಟ್ ಹತ್ರ ಇವಾಗೊಂದು ಹೋಟ್ಲು ಸಿಕ್ತು, ದೋಸೆ ಕಾರ್ನರ್. ಅಲ್ಲಿಗೆ ಹೋಗ್ಬೇಕು ಇವಾಗ. ಹಾಸನ ಕ್ರಾಸ್ ಆಗಿ ದೇವಿಹಳ್ಳಿ ಬಂದಿದ್ದೇವೆ. ಆವಾಗ ಹೋಗಿದ್ದ ಹೋಟ್ಲಲ್ಲಿ ವಾಶ್ರೂಮ್ ಇರಲಿಲ್ಲ, ಅದಕ್ಕೆ ಇಲ್ಲಿ ಯಾವುದು ಸೆರೆನಿಟಿ ಕೆಫೆ ಅಂತ ಒಂದಿದೆ. ಸೊ ಇಲ್ಲಿ ಬಂದು ಇಲ್ಲಿ ಸ್ಯಾಂಡ್ವಿಚ್ ಆ್ಯಂಡ್ ಲೈಟ್ ಫುಡ್ ಮಾಡೋಣ ಅಂತ. ಯಾಕಂದರೆ ಬೆಂಗಳೂರು ರೀಚ್ ಆಗೋಷ್ಟೊತ್ತಿಗೆ ಲೇಟ್ ಆಗುತ್ತೆ, ಅಷ್ಟೊತ್ತಿಗೆ ಲೈಟ್ ಫುಡ್ ಮಾಡೋಣ ಅಂತ ಬಂದಿದ್ದೀವಿ. ಇಲ್ಲಿ ಸ್ಯಾಂಡ್ವಿಚ್ ಫ್ರೂಟ್ಸ್ ಕಟ್ ಮಾಡ್ತಾರೆ. ಸ್ಯಾಂಡ್ವಿಚ್ ಮಾಡೋಕ್ಕೆ ಒಬ್ಬರೇ ಇದ್ದಾರೆ, ಸೊ ಅವರು ಒಬ್ಬರೇ ಮಾಡ್ತಾ ಇದ್ದಾರೆ. ಫ್ರೂಟ್ಸ್ ಎಲ್ಲ ಕಟ್ ಮಾಡೋಕ್ಕೆ ಅಶ್ವಿನಿ ಹೋಗ್ತಾರೆ ಅಂತೆ, ಆದರೆ ನಿಮಗೆ ಫ್ರೂಟ್ಸ್ ಕೊಡಲ್ಲ. ನನಗೆ ಫ್ರೂಟ್ಸ್ ಬೇಡ. ತಿರ್ಗಾ ಒಂದು ಟೀ ಕುಡಿತಾ ಇದ್ದೀವಿ. ಸ್ಯಾಂಡ್ವಿಚ್ ಎಲ್ಲ ಬಂತು, ತಿಂದಾದ್ಮೇಲೆ ಒಂದು ಟೀ ಕುಡಿತಾ ಇದ್ದೀವಿ. ನಿದ್ದೆ ಬರಬಾರ್ದು ಅಂತ ಟೀ ಕುಡಿತಾ ಇದ್ದೀವಿ. ಆಲ್ಮೋಸ್ಟ್ ಚನ್ನರಾಯಪಟ್ಟಣ ಕ್ರಾಸ್ ಆಗಿದ್ದೀವಿ. ಚನ್ನರಾಯಪಟ್ಟಣ ಹಿರಿಸಾವೇನ ಪಾಸ್ ಆದ್ವಿ. ಇವಾಗ ಟೋಲ್ ಗೇಟ್ ಇವತ್ತು ಮಂಗಳೂರಿಂದ ಬರ್ಬೇಕಾರೆ. ಒಂದು ಸಕಲೇಶ್ಪುರದಲ್ಲಿ, ಅದಾದಮೇಲೆ ದೇವಿಹಳ್ಳಿ, ಅದಾದಮೇಲೆ ಮತ್ತೊಂದಿದೆ ಟೋಲ್ ಗೇಟು, ಅದಾದಮೇಲೆ ಇದು ನೆಲಮಂಗಲ ಟೋಲ್ ಗೇಟು. ಒಟ್ಟಿಗೆ ಇದು 4ನೇ ಟೋಲ್ ಗೇಟು. ಪೆಟ್ರೋಲ್ ಹಾಕ್ಬೇಕಾಗಿತ್ತು, ಬಟ್ ನೋಡಿದ್ರೆ ಇಲ್ಲಿ ಎಷ್ಟು ಹಾರ್ನ್ ಹಾಕಿದ್ರು ಇದು ಹೇಳ್ತಿಲ್ಲ. ಫುಲ್ ನಿದ್ದೆ. ಓಪನ್ ಇಟ್ಕೊಂಡವ್ರೆ,
ಎದ್ದೇ ಹೇಳಲಿಲ್ಲ. ಇಲ್ಲಿ ಮತ್ತೊಂದು ಪೆಟ್ರೋಲ್ ಪಂಪ್ ಓಪನ್ ಇತ್ತು, ಅಲ್ಲಿ ಎದ್ದಿದ್ರು. ಸೊ ಪೆಟ್ರೋಲ್ ಫಿಲ್ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ನೆಲಮಂಗಲ ರೀಚ್ ಆಗೋಕ್ಕಾಯ್ತು. ಫಿಫ್ತ್ ಟೋಲ್ ಗೇಟ್ ಆಫ್ ಬ್ಯಾಂಗ್ಳೂರ್ ಹೈವೇ. ಇದಕ್ಕೆ ಕೂಡ 120 ಜನ 240 ಅಂಡ್ ಫುಲ್ಲು ರೈಡರ್ಸ್ ನೆಲಮಂಗಲ ರೀಚ್ ಆದ್ವಿ. ಫೈನಲಿ ನೆಲಮಂಗಲ ರೀಚ್ ಆದ್ವಿ. ಸೊ 1:45 ಬೆಂಗಳೂರಲ್ಲಿ ಇದ್ದೀವಿ ಇವಾಗ. ನೆಲಮಂಗಲದಿಂದ ಹೋಗ್ತಾ ಇದ್ದೀವಿ. ಆಯ್ನೆ ಫೈನಲಿ ಮನೆಗೆ ರೀಚ್ ಆದ್ವಿ. 2:30 ಆಯ್ತು ಇವಾಗ. ಇನ್ನು ರೆಸ್ಟ್ ಮಾಡ್ಬೇಕು, ನಾಳೆ ಆಫೀಸ್ ಇದೆ. ಸೊ ಅದಕ್ಕೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಥ್ಯಾಂಕ್ ಯು.